ಮುಂದಿನ ರಾಶಿ ತುಲಾ ರಾಶಿ, ಅವರ ಮೇಲೆ ಹೇಗಿದೆ ಸೂರ್ಯ ಗ್ರಹಣದ ಪ್ರಭಾವ? ನೋಡಿ, ಹುಷಾರಾಗಿರ್ಬೇಕು. ತುಲಾ ರಾಶಿಯವರು ಕಳ್ತನಗಳಾಗ್ತಕ್ಕಂಥದ್ದು ಜಾಸ್ತಿ ಇದೆ ಮನೆಯಲ್ಲಿ. ಎಲ್ಲಾದರೂ ಬಿಟ್ಟೋಯ್ತು ಅಂತಂದರೆ ಚೋರ ಭಯ. ಯಾರಾದರೂ ದುಡ್ಡು ಇಟ್ಕೊಂಡ್ರೆ ಪರ್ಸೋ ಅಥವಾ ಗಡಿಯಾರ ಮೊಬೈಲೋ ಕಳ್ಕೊಳ್ಳೋ ಅಂಥ ಯೋಗಗಳಿದೆ. ಹುಷಾರಾಗಿ ಇಟ್ಕೋಬೇಕು. ಆಮೇಲೆ ದುಷ್ಟ ಜನರ ಸಹವಾಸ. ಯಾರೋ ಅವ್ರು ಚೆನ್ನಾಗಿದ್ದರೂ ಬೇರೆಯವನು ಯಾವನೋ ಬಂದು ಕುಲ್ಗೆಡ್ಸ್ಬಿಡ್ತಾನೆ. ಇವ್ರು ಚೆನ್ನಾಗೇ ಇರ್ತಾರೆ ಪಾಪ, ಯಾರೋ ಬಂದು ಪ್ರಾಬ್ಲಮ್ ಮಾಡಿಬಿಡ್ತಾರೆ. ಆಮೇಲೆ ಅನಾರೋಗ್ಯಗಳು ಜಾಸ್ತಿ. ವ್ಯವಹಾರದಲ್ಲಿ ಅಲ್ಪ ಪ್ರಗತಿ, ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ. ಆಮೇಲೆ ಕುಟುಂಬದಲ್ಲಿ ಸೌಖ್ಯ, ಪುಣ್ಯಕ್ಷೇತ್ರ ದರ್ಶನ, ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಈ ವರ್ಷ ಇವರು ಸ್ವಲ್ಪ ಕೋರ್ಟು ಕಚೇರಿಗಳಿಂದ ಪೊಲೀಸರಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಆಮೇಲೆ ಯಾರಿಗಾದರೂ ಏನಾದರೂ ಮಾತಾಡಿಬಿಟ್ಟು ಸ್ವಲ್ಪ ತೊಂದರೆಗಳು ಅನುಭವಿಸ್ತಕ್ಕಂಥದ್ದಿದೆ. ಹುಷಾರಾಗಿರಬೇಕು, ಯಾರ ಹತ್ರ ಹೆಚ್ಚಾಗಿ ಮಾತನಾಡೋಕ್ಕೆ ಹೋಗಬಾರ್ದು. ಆಮೇಲೆ ವಿಶೇಷವಾಗಿ ಇವರಿಗೆ ಸ್ವಲ್ಪ ಲಕ್ಷ್ಮಿಯನ್ನು ಪೂಜೆ ಮಾಡ್ತು ಅಂತಂದರೆ ಇವ್ರಿಗೆ ಅಭಿವೃದ್ಧಿ ಕಾಣುತ್ತೆ. ಯಾಕೆಂದರೆ ತುಲಾರಾಶಿಗೆ ಲಕ್ಷ್ಮೀ ಅಧಿಪತಿ ಶುಕ್ರ ಅಧಿಪತಿಯಾಗಿರೋದ್ರಿಂದ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ ಲಕ್ಷ್ಮೀನ ವಿಶೇಷವಾಗಿ ಪೂಜೆ ಮಾಡ್ತು ಅಂದರೆ ಈ ದೋಷಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದಿದೆ, ಅನುಕೂಲ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಲಕ್ಷ್ಮೀ ಕನಕದಾರ ಸ್ತೋತ್ರ ಅಂತಕ್ಕಂಥದ್ದು ಬರುತ್ತೆ ನಿಮಗೆ. ಇವ್ರು ಹೇಳ್ಕೊಂಡಷ್ಟು ಅಭಿವೃದ್ಧಿ ಆಗ್ತಾರೆ. ಕನಕದಾರ ಸ್ತೋತ್ರ ಅಂತ ಬರುತ್ತೆ. ಇಲ್ಲ ಅಂತಂದರೆ ಈ ಮಂತ್ರ ಕೇಳಿಸ್ಕೋಬೇಕು ಅವರು. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗರಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಇದಾದರೂ ಕೇಳಿಸ್ಕೋಬೋದು ಅಲ್ವಾ. ಶ್ರೀಮನ್ಮಂದ ಕಟಾಕ್ಷಲಬ್ಧ ಬಲು ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ಒಂದೇ ಮುಕುಂದ ಪ್ರಿಯಾಂ ಶುದ್ಧ ಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತೀಂ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಇದು ಕೇಳಿಸ್ಕೊಂಡ್ಬಿಟ್ರೇ ಅವ್ರಿಗೆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ, ಅನುಕೂಲ ಆಗುತ್ತೆ. ಶ್ಲೋಕದ ಹೊರತಾಗಿ ಇನ್ನೇನಾದರೂ ಪೂಜೆ ಪುನಸ್ಕಾರ? ಅದೇ ಲಕ್ಷ್ಮೀ ಪೂಜೆ, ವಿಶೇಷವಾಗಿ ಲಕ್ಷ್ಮೀನೇ ಆರಾಧನೆ ಮಾಡಬೇಕು ಅವರು, ಬೇರೆ ಆಪ್ಷನ್ ಇಲ್ಲ.